ನಾವು ಬಾರ್ಕೂರು ಸಾವಿರಗಟ್ಟೆ ಮಾರ್ಗವಾಗಿ ತುಳುನಾಡಿನ ಪ್ರಸಿದ್ಧ ತಾಣ ಶ್ರೀ ಕುಡ್ಡಟ್ಟು ಮಹಾಗಣಪತಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಸಾಗುವ ದಾರಿಯಲ್ಲಿ ರಮ್ಯ ಮನೋಹರ ದೃಶ್ಯ. ತುಳುನಾಡಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಗುಡ್ಡಟ್ಟು ಶ್ರೀ ಮಹಾಗಣಪತಿ ದೇವಸ್ಥಾನ. ಕಾಡಿನ ಮಾರ್ಗವಾಗಿ ನಾವು ಬಂಡೆ ಒಳಗಡೆ ಇರುವ ಗಣಪತಿಯನ್ನು ನೋಡಲು ಖುಷಿಯಿಂದ ಹೋಗ್ತಾ ಇದ್ದೇವೆ. ಒಂದು ನಮ್ಮ ತುಳುನಾಡು ತುಳುಟೆ ಪಾತ್ರೆಡು ಬಂಪಿನ ಒಂಜಿ ಕಂಪಲ್ಷನ್ ಇಜ್ಜಿ ದಾಯವನ್ನ ನಮ್ಮ ಹೃದಯ ಅಂತೆರು ವಾ ಲ್ಯಾಂಗ್ವೇಜ್ ಇಡ್ಲ ಪಾತ್ರೆಗಳು ಆಂಡ ಯಾನ್ ಮೂಲು ಬೇತೆ ಬೇತೆ ಲ್ಯಾಂಗ್ವೇಜ್ ದಾಯಿಗೆ ಯೂಸ್ ಮಲ್ಪೆ ಬಂದಾಗ ನಮ್ಮ ತುಳುನಾಡದ ಬ್ಯೂಟಿ ಒಳ್ಳೆ ಕೊಡಿಗಡೆ ಗೊತ್ತಾವಡು ತದನ್ ಪರೀರ್. ಈಗ ಖಾಲಿ 1.2 ಕಿಲೋಮೀಟರ್ನಲ್ಲಿ ನಮ್ಮ ದೇವಸ್ಥಾನ ಬರಲಿದೆ. ಕೊಜಕೊಳಿ ಅಣ್ಣ, ವಿಷಯ ಅಂತ ಗೊತ್ತಿತ್ತಾ? ದೇವಸ್ಥಾನ ಇಲ್ಲಿ ಬತ್ತಿಲ್ಲ, ನಾವಲ್ಲಿ ಹೊಯ್ಕ್. ಓಹೋ ತುಂಬ ಇಂಟೆಲಿಜೆಂಟ್ ಮಾರ್ರೆ ನೀವು, ನಂಗೆ ಇಷ್ಟವರೆಗೆ ಗೊತ್ತೇ ಇರಲಿಲ್ಲ. ಓಹೋ ವೆರಿ ಗುಡ್. ಇತ್ತೆ ಎಂಕಲ್ನೆದುರುಡು ದೇವಸ್ಥಾನ ತೋಜೊಂದುಂಡು. ಬಂಡೆದ ಉಲಾಯಡು ಕುಲ್ದಿನ ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿ ದೇವರನ್ನು ತೂವರೆಗೂ ಎಂಕುಲು ಎಕ್ಸೈಟೆಡ್ ಆದಿಲ್ಲ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಉಲಾಯ್ಡ್ ವಿಡಿಯೋ ಎಲೋಡಿಜ್ಜಿ ಊಲು ಉಲಾಯ್ ಬತ್ತ ತೂಯರ್ಡ ಒಂಜಿ ಕಿಟಕಿ ಉಂಡು. ಕಿಡಿಕಿಡಿ ಪೋ ತೂಯರಂದಾಂಡ ಉದ್ಭವ ಮೂರ್ತಿ ಗಣಪತಿ ತೂವರ ತಿಕ್ಕೊಂಡು ಆ ಒಂಜಿ ಕ್ಷಣ ಉಂಡತೆ ನಿಗುಲು ರಿಯಲಿ ಇಟ್ ಈಸ್ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಉಲಾಯ್ಡ್ ಒಂಜಿ ಭಕ್ತಿ ಭಾವನೆ ಎರೆಗ್ ಉಪ್ಪಂದಿನಾಯಗಲ ಬರೋಡೆ ಅಂಚಿನ ಒಂಜಿ ಫ್ಯಾಂಟಾಸ್ಟಿಕ್ ಮೂಮೆಂಟ್ ನಿಗಲೆ ತೂವರ ತಿಕ್ಕೊಂಡು. ದಿಸ್ ಈಸ್ ಅವರ್ ತುಳುನಾಡು. ಇದು ನಮ್ಮ ತುಳುನಾಡು, ಒಂದು ನಮ್ಮ ತುಳುನಾಡು. ಇತ್ತನಿಗುಲು ಕಲ್ಲದ ಉಲಾಯ್ದ ಗಣಪತಿನ ತುಯರು ನಮ್ಮ ಒಡೆಗೆ ಪೋಂದುಲ್ಲ ಬನ್ನಾಗ ಗುಹೆತ ಉಲಾಯ್ದ ಗಣಪತಿ ಈಶ್ವರ ಪಾರ್ವತಿನ ತೂವರೆಗೂ ಪೋಂದುಲ್ಲ. ಯಾವುದಕ್ಕೆ? ಗಣಪತಿಯ ಸನ್ನಿಧಾನಕ್ಕೆ ನಾವು ಹೋಗ್ತೇವೆ. ಈಗ ನೋಡಿ, ಇದು ಕಾಡು ಬಂತು ನೋಡಿ, ಮಹೇಶ್ವರಿ ದೇವಸ್ಥಾನ ಒಂದಿದೆ ಇಲ್ಲಿ ನೋಡಿ. ಅದೇ ಮಹೇಶ್ವರಿ ದೇವಸ್ಥಾನ, ಕಲ್ಲು ಗಣಪತಿ. ಅದೇ ಅದು ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಲ್ಲು. ಇದೇ ಗುಹೆ ಒಳಗಡೆ ಗಣಪತಿ ದೇವಸ್ಥಾನ ಇದೆ. ಇದೇ ಗುಹೆ. ಇದು ಬ್ಯೂಟಿಯ ಓನ್ಲಿ ಫಾರ್ ನೇಚರ್ ಲವರ್ಸ್. ತುಂಬಾ ಅದ್ಭುತವಾದ ಗುಹೆ ನೋಡಿ, ಹೇಗಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ನೋಡಿ ಇವಾಗ ನಮ್ಮ ಕೊಜಕೊಳಿ ಅರವಿಂದ್ ಶೆಟ್ರು ಭಾರಿ ಹುಮ್ಮಸ್ಸಿನಲ್ಲಿ ಗುಹೆ ಒಳಗೆ ನುಗ್ತಾ ಇದ್ದಾರೆ. ಈಗ ದೇವ್ರನ್ನ ಹಿಡ್ಕೊಂಡೇ ಬರ್ತಾರಂತ ಅವರು. ಕಲ್ಲು ಈ ಸಿಸ್ಟಮ್ ಆದಾಗೆ ಇದು ಪ್ರಕೃತಿ ಏನೇ ನಮ್ಮ ಕರಾವಳಿ ಮೊದಲು ಏನಿತ್ತು, ಕರಾವಳಿಯಲ್ಲಿ ಆದಿಯಲ್ಲಿ ಫಸ್ಟಿಗೆ ಅರಬ್ಬಿ ಸಮುದ್ರ ಇದೆ. ಹೌದೌದು. ಆ ಅರಬ್ಬಿ ಸಮುದ್ರ ಅಂತ ಹೇಳುವಂತಹದ್ದು ಒಳಗಿದ್ದ ಮಣ್ಣೆಲ್ಲ ಜಾರಿ ಹೋಯ್ತು, ಕಲ್ ಸಿಸ್ಟಮ್ ಆಯ್ತು. ಓಕೆ, ಸರಿಯಾ? ಇದು ಸಮುದ್ರದ ಒಳಭಾಗದ ಸಿಸ್ಟಮ್. ಸಮುದ್ರ ಹಿಂದೋದ್ ಯಾರಿಂದ? ಪರಶುರಾಮ ಕ್ಷೇತ್ರ ಪಶ್ಚಿಮ ಸಮುದ್ರ ತೀರ. ಇದು ಬ್ರಾಹ್ಮಣರ ಮಂತ್ರ 100ಕ್ಕೆ 100 ಸತ್ಯ. ಹೌದೌದು. ಭೂಮಿಯ ಸೆಟ್ಟಿಂಗ್ ಇದು ಪರಶುರಾಮದಿಂದ ಸಮುದ್ರ ಬ್ಯಾಕ್ ಆಯ್ತು, ಕರಾವಳಿ ಸಮುದ್ರ ಬ್ಯಾಕ್ ಆಗಿ ಸಮುದ್ರದ ಒಳಗಿನ ಇದು ಬಂಡೆ ಸಿಸ್ಟಮ್ ಅಂದ್ರೆ ಸಮುದ್ರ ಹೋಗಿದೆ, ಹಿಂದೋಗಿದೆ. ಸರಿಯಾ? ಇದನ್ನ ನೋಡಿ, ಇದನ್ನು ಕಟ್ಟಿದ್ದು ಬಾರ್ಕೂರ್ ರಾಜ. ಇದು 400 ವರ್ಷಗಳ ಬಾರ್ಕೂರು ಭೂತಾಳ ಪಾಂಡೆ ಕಟ್ಟಿದ ದೇವಸ್ಥಾನ. ಕಟ್ಟಿದ ದೇವಸ್ಥಾನ. ನಮ್ಮ ಪೂರ್ವಿಕರು ಪೂಜೆ ಮಾಡ್ತಾ ಬಂದ್ರು ಹಿಂದಿನಿಂದ. ಮೊದ್ಲು ಇಲ್ಲಿ ಬದುಕ ದಾರಿ ಇಲ್ಲ, ಪಬ್ಲಿಕ್ ಇಲ್ಲ. ಈಗ ರೂಟ್ ಎಲ್ಲ ಕೊಟ್ಮೇಲೆ ಮೇಲೆಲ್ಲ ಪಬ್ಲಿಕ್ ಬಂತು. ಈಗ ಮೊಬೈಲ್ ಇಂದ ಕಂಪ್ಲೀಟ್ ಕರ್ನಾಟಕ ಇಡೀ ಪಬ್ಲಿಕ್.
ಸರಿ. ಅದೇ ನಮ್ಮ ದೇಶದಲ್ಲಿ ನಮ್ಮ ಇಲ್ಲಿ ತುಳುನಾಡಿನಲ್ಲಿ ಇಷ್ಟೆಲ್ಲ ಇದೆ, ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ನಾವು ಇವ್ರನ್ನ ಕರ್ಕೊಂಡು ಬಂದು ನೋಡುವ ಏನೆಲ್ಲ ಇದೆ. ಒಳಗಡೆ ಈಶ್ವರ ಪಾರ್ವತಿ ಗಣಪತಿ. ಓಕೆ, ಈಶ್ವರ ಪಾರ್ವತಿ ಗಣಪತಿ. ಈಶ್ವರ ಪಾರ್ವತಿ ಗಣಪತಿ ಮೂರು ದೇವರ ಮೂರ್ತಿ ಇದೆ. ಅದು ಹಿಂದಿನಿಂದ ಹಾಗೆ ಇದೆ. ತುಂಬಾ ವರ್ಷ, ನೀವು ಹೇಳಿದ 400 ವರ್ಷ ಇಂದ ಇದು ಕಟ್ಟಿ 400 ವರ್ಷ ಆಯ್ತು. 400 ವರ್ಷ ಕಟ್ಟಿ ಆದದ್ದು. 400 ವರ್ಷದ ಪಿರವಾದ ಒಂದು ದೇವಸ್ಥಾನ. ಒಂದು ಬ್ಯೂಟಿ ಆಫ್ ತುಳುನಾಡು. ನಮ್ಮ ತುಳುನಾಡು, ಸಿ ದ ಬ್ಯೂಟಿ, ಓನ್ಲಿ ಫಾರ್ ನೇಚರ್ ಲವರ್ಸ್. ಕಲ್ಲು ಗಣಪತಿ ದೇವಸ್ಥಾನ ನಮ್ಮ ತುಳುನಾಡದ ಪೊರ್ಲುನು ಭಟ್ರು ಎಡ್ಡೆವಂತದ್ದು ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಪೊರ್ಲು ತೂವರೆಗೆ ಕಣ್ಣಿಯ ಒಂದು. ನಾವೀಗ ಹಾಲಾಡಿಯಲ್ಲಿದ್ದೇವೆ. ಮರ್ಲ ಚಿಕ್ಕು ದೇವಸ್ಥಾನ ಶ್ರೀ ಕ್ಷೇತ್ರ ಹಾಲಾಡಿ ಅಂತ. ಇಲ್ಲಿ ಕೆಳಗೆ ಹೋಗ್ಬೇಕು, ಡೌನಿಗೆ ಹೋಗ್ಬೇಕು. ಓಕೆ, ಡೌನಿಗೆ ಹೋದ್ರೆ ಅಲ್ಲಿ ನಿಮಗೆ ದೇವಸ್ಥಾನ ಸಿಗ್ತದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮರಳು ಚಿಕ್ಕು ದೇವಸ್ಥಾನ. ದ್ವಾರ ದೇವಸ್ಥಾನ ದೊಡ್ಡದಾಗಿದೆ. ಅದು ಮತ್ತೆ ಏನಂತಂದ್ರೆ ಒಂದು ಸ್ಪೆಷಲ್ ಅಂದ್ರೆ ನದಿ ತೀರದಲ್ಲಿದೆ ನೋಡಿ. ಇದು ಶಂಕರನಾರಾಯಣ ದೇವಸ್ಥಾನದಿಂದ ಇದು ಫೇಮಸ್. ಅದರಲ್ಲಿ ಕಾಣಿಸ್ತಾ ಇರೋದು ಶಂಕರನಾರಾಯಣ ದೇವಸ್ಥಾನ. ಎಂಟ್ರಿ ಕೊಡ್ತಿದ್ದೇವೆ ಈಗ. ಇದು ದ್ವಾರ, ಕಮಲಶಿಲೆದ ದ್ವಾರ. ಈಗ ನಾವು ಕಮಲಶಿಲೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಕಮಲಶಿಲೆ ದೇವಸ್ಥಾನಡುಲ್ಲ, ಬರೊಂದು ಪೋವೊಂದು ಉಲ್ಲ. ಕಮಲಶಿಲೆ ದೇವಸ್ಥಾನದ ಕುಡೊಂಜಿ ಸ್ಪೆಷಾಲಿಟಿ ಪನ್ನಗ ಮೂಲು ತಿಕ್ಕನ ಪ್ರಸಾದ ರೂಪದ ಒಣಸು. ಇರಟು ಉನ್ಪಿನಗಲೆ ಇರಟು, ಬಟ್ಟಳು ಉನ್ಪಿನಗಲೆ ಬಟ್ಟಳು, ರಡ್ರಡು ಬಗೆದ ಪಾಯಸ, ಸಾಂಬಾರು, ಆಜಾದಿನ ಒರಿ ಸನಾತನೆಯಾದ ಆತ್ಮಗೂ ತೃಪ್ತಿ ಕೊರ್ಪಿನ ಒಣಸು ಮೂಲು ತಿಕ್ಕೊಂಡು. ವಾವ್, ಕಮಲಶಿಲೆ ಅಮ್ಮನ ಗುಹಾಲಯ ಬತ್ತುಂಟುಲೇ. ಒಂದು ಕಮಲಶಿಲೆ ಅಮ್ಮನ ಆದಿಸ್ಥಳ ಪೋಂಡ ನಮ್ಮ ಪಾರ್ಕಿಂಗ್ ಲಾಟ್ ಉಂಡತೆ ಅಡೆಮುಟ್ಟಲ್ಲ ಪೋಪುಂಡು. ಬೊಕ ಗುಹೆ ತುಲ ಎಡುಪಿನ ನೀರುಂಡತೆ ಅಮ್ಮನ ಪಾದ ಸ್ಪರ್ಶ ಅಲ್ಪರೆ ಪೋಪುಣಿಗೆ ಒಯ್ಕ್ಲ ಯಾನು ಉಲಾಯ್ಬೋದು ಬರ್ಪೆ. ಮಗ ಮೊಬೈಲ್ ಆನ್ ಮಾಡ್ಕೊಳ್ಳಿ ಮಗ. ನಾವು ಭೋಗಿಗಳು, ಒಳ್ಳೇದಾಗಲಿ ಮಕ್ಕಳಿಗೂ ನಿಮಗೆಲ್ಲ ತುಂಬ ಶಕ್ತಿಪೀಠ. ಇದು ನಮ್ಮದು ಪರಂಪರೆ ಗುರುಳೆ. ನಮ್ಮದು ಹೊಟ್ಟೆಪಾಡಿದೆ, ದೇವಸ್ಥಾನದಿಂದ ಸಹಾಯ ಗೌರ್ಮೆಂಟ್ ಇಲ್ಲ ಮಗ. ಸರ್ಪದ ಮಾದ್ರಲ್ಲಿದೆ ಗುರುಳೆ. ಅಣ್ಣನ ಕಾರು, ನಿಮ್ಮದು ಬೈಕು 150 ಅಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಜಂಬಿಟ್ಕೆ ಗುರುಳೆ. BP ಶುಗರ್ ಬ್ಲಡ್ ಸರ್ಕಲ್ ಆಗುತ್ತೆ ಅಂಥವ್ರು ಹಾಕು. ದೇವಸ್ಥಾನದಿಂದ 1 ರೂಪಾಯಿ ಗೌರ್ಮೆಂಟ್ ಇಲ್ಲ. ಭಕ್ತರು ಬಂದರೆ ನಮ್ಮದು ಹೊಟ್ಟೆಪಾಡು. ಆ ತಾಯಿ ಕರಿಬೇಕು ಗುರುಳೆ. ಎಲ್ಲರಿಗೂ ಬರೋಕ್ಕಾಗಲ್ಲ. ಅಣ್ಣನ ಗೊತ್ತು, ಮಕ್ಳಿಗೆ ಗೊತ್ತು, ಗೊತ್ತಿದ್ದವ್ರು ಮಾತ್ರ ಇಲ್ಲಿ ಬರ್ತಾರೆ. ಅವ್ರು ಬಂದವರೇ ಬರೋದು. ನಾವು ಈಗ ಎಣಿಸದೆ ಬಂದದಿದ್ವಿ. ನಮಗೆ ಬನ್ನಿ, ಕೈ ಕೊಡಿ, ಕೈ ಕೊಡಿ. ಪಾರ್ಟಿ ಕೊಡಿಬೇಕು. ಅಣ್ಣ ಪಾಪು ಅವ್ರು ಹೇಳಿ ಕರ್ಕೊಂಬಂದು ನಾವು ಅವ್ರನ್ನೆಲ್ಲ ಭರ್ಜರಿ ಪಾರ್ಟಿ ನೋಡಿ. ರಾಕು, ಗೋಲ್ಡ್ ಶೇನಿಂಗು, ಸಿಲ್ವರ್ ಶೇನಿಂಗ್ ಎರಡಿದೆ. ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು. ಇದು ಸಿಲ್ವರು, ಇಲ್ಲಿ ಗೋಲ್ಡ್ ಶೈನಿಂಗು ನ್ಯಾಚುರಲ್ ಆಗಿ ಬಂದಿರೋದು. ಮೊನ್ನೆ ಅಣ್ಣ ಬರುವಾಗ ದಾರಿ ಮಾಡಿಲ್ಲ, 1.5 ಲಕ್ಷ ಖರ್ಚು ಮಾಡಿ ಮೊನ್ನೆ ದಾರಿ ಮಾಡಿದ್ದು. ಈ ಚಪ್ಪಲು ನಿಮ್ಮ ಕಾರ್ ಹತ್ರನೇ ಬಿಡ್ತಾರೆ. ಗೋಲ್ಡ್ ಶೈನಿಂಗ್, ಸಿಲ್ವರ್ ಶೈನಿಂಗ್. ಇದು ನಾವು ನಾಥ ಪರಂಪರೆ, ಯೋಗಿ ಫಾಲೋವರ್ಸು. ದಿನ ಈ ತಾಯಿ ಸೇವೆ
ಆಮೇಲೆ ಬರ್ತಾರೆ, ಊಟ ಮಾಡ್ತಾರೆ, ಆಚೆ ಹೋಗ್ತಾರೆ. ಇದು ಲೋಕಲ್, ಶುಕ್ರವಾರ ಬರುದು ಲೋಕಲ್ ಪಾರ್ಟಿ ಎಲ್ಲ. ಸಿದ್ದಾಪುರ, ಕುಂದಾಪುರ, ಚಂದ್ರನಾಡು, ಹಳ್ಳಿಗೋಡೆ, ಮತ್ತೆ ಹೇಳಿದ್ರ ಮುಖಿ ತಾಯಿ ಒಬ್ಳೆ ತಲೆ ಹೊಡಿತಾರೆ ಗುರುಳೆ. ಟಿವಿ ನೈನಣ್ಣ ಬನ್ನಿ. ಟಿವಿ ನನಗೆ ತೋರುದಿಲ್ಲ ಈಗ. ಸರ್, ತಾಯಿ ಬಂದಿರೋದು ಬಾಂಬೆ ಸರ್. ಮಕ್ಕಳನ್ನು, ನಿಮ್ಮನ್ನು, ನಮ್ಮ ಅಣ್ಣನು ನಮ್ಮ ಕಾಪಾಡಬೇಕು. ತುಂಬ ಶಕ್ತಿ ಬೇಕು ಸರ್. ಆದಿಶಕ್ತಿಯಾಗಿ ಬಂದಿರೋ ನೀವು. ಕಟ್ರ ಜಮ್ಮು ಹೋಗ್ತಿರಲ್ಲ, ಅದೇ ಥರ ಲಕ್ಷ್ಮೀ, ಸರಸ್ವತಿ, ಕಾಳಿ, ಮಗ ವೀರಭದ್ರ. ಅಣ್ಣ ಬೆಳಿಗ್ಗೆ 9 ಗಂಟೆ ಬಂದರೆ 12:30 ತನಕ ಇರ್ತೀನಿ. ಮಧ್ಯಾಹ್ನ 2 ಗಂಟೆ ಬಂದರೆ 4 ಗಂಟೆ ತನಕ ಇರ್ತೀನಿ. ಇದು ನಮ್ಮ ಪರಂಪರೆ ಸರ್. ಆದಿಶಕ್ತಿನ ಪೂಜೆ ಮಾಡೋದು ನಾವು. ಯೋಗಿ ಫಾಲೋವರ್ಸು. ಕೊಡ್ಸಾದ್ರಿ ನಮ್ಮದೇ ಪೂಜೆ, ಕದ್ರಿ ಜೋಗಿ ಮಠನು ನಮ್ಮದೇ ಪೂಜೆ, ಕೋಟಮೃತೇಶ್ವರಿನೂ ನಮ್ಮದೇ ಪೂಜೆ. ಓಕೆ, ಮಂಡೆ ತಾಗೊಂಡು ಇಲ್ಲಿ ಕಾಲು ಕ್ರಾಸ್ ಇಡಬೇಕು, ಅಂಬರೀಶ್ ಸ್ಟೈಲು. ಮಕ್ಕಳು ಬಿಡಿ, ಮೆಲ್ಲ ಮೆಲ್ಲ. ಮಗ ಸಹಾಯ ಮಾಡಿ ಹೋಗಿ ಆಯ್ತಾ? ಸಂಬಳ ಇಲ್ಲ, ಬನ್ನಿ. ಈಗ ನಾವು ಕಮಲಶಿಲೆಯ ವೈಲ್ಡ್ ಲೈಫ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ. ನೋಡೋದಕ್ಕೆ ಈ ಜಾಗ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಗುರುಗಳೇ? ಒಂದು ಅದ್ಭುತವಾದ ಜಾಗದಲ್ಲಿ ನಮ್ಮ ಕೊಜೆಕಳೆಯವರು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಆ ಕಡೆ ನೋಡ್ತಾ ಇದ್ದಾರೆ, ಈ ಕಡೆ ನೋಡ್ತಾ ಇದ್ದಾರೆ. ಈಗ ಹುಲಿ, ಸಿಂಹ ಎಲ್ಲ ಬಂದರೆ ಇವರು ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ. ಅದು ನೋಡಿ ಆ್ಯಕ್ಷನ್ ಬೇರೆ ಅವರದ್ದು. ಇಲ್ಲಿ ನೋಡಿ ಹಸುಗಳು ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ. ಇಲ್ಲಿ ಹಸುಗಳನ್ನು ಬಿಟ್ಟು ಬೇರೆ ಪ್ರಾಣಿಗಳು ಬರ್ತಾವಂತೆ, ಅಂದರೆ ಹುಲಿ, ಚಿರತೆ ಎಲ್ಲ ಬರ್ತಾವಂತೆ. ಯಾವ ಧೈರ್ಯದ ಮೇಲೆ ಜನರು ಇಲ್ಲಿ ಹಸುಗಳನ್ನು ಬಿಟ್ಟಿದ್ದಾರೋ ಗೊತ್ತಾಗ್ತಿಲ್ಲ. ಒಳ್ಳೆ ಜಾಗ. ಇಲ್ಲಿ ನಾವು ಅನಿರೀಕ್ಷಿತವಾಗಿ ಇಲ್ಲಿ ಬಂದಿರೋದು. ನಾವು ಬರಬೇಕಂತ ಬಂದಿರೋದಲ್ಲ, ಆದರೆ ನೋಡ್ಬೇಕಾದ್ರೆ ನಮ್ಗೆ ತುಂಬ ಖುಷಿ ಆಗ್ತದೆ. ದಿಸ್ ಈಸ್ ತುಳುನಾಡು. ನಾವಿರುವ ತಾಣ. ಗುಹಾಲಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಅರವಿಂದ ಅಣ್ಣ ನಡ್ಕೊಂಡು ಬರ್ತಾ ಇದ್ದಾರೆ. ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಕಷ್ಟದಲ್ಲೂ ನಗಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಡಿಫಿಕಲ್ಟ್ ಅಂತ ಹೇಳಿ ತುಂಬ ದೂರ ಬಂದರು ಅವರು. ಪರವಾಗಿಲ್ಲ, ಅವ್ರ ಎನರ್ಜಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಇದು ಸ್ಕಂದ ಪುರಾಣದಲ್ಲಿ ಶಿವನ ಉಲ್ಲೇಖ ಬರ್ತದೆ. ತಪಸ್ಸು ಮಾಡಿದ್ರು. ಆ ಸ್ಕಂದ ಪುರಾಣ ಹೇಳುವ ಪ್ರಕಾರ ಶಿವನೇ ತನ್ನ ಇಚ್ಛೆಯ ಪ್ರಕಾರ ಈ ಗುಹೆಯನ್ನು ತನ್ನ ತಪಸ್ಸಿಗೆ ಯೋಗ್ಯವಾದ ಸ್ಥಳ ಅಂತೇಳಿ ತಿಳಿದು ಈ ಗುಹೆ ಒಳಗಡೆ ಬಂದು ತಪಸ್ಸನ್ನು ಆಚರಿಸಿದ್ದಾನೆ ಅಂತೇಳಿ ಹೇಳ್ತಾ ಇದೆ. ಆ ತಪಸ್ಸನ್ನು ಆಚರಿಸುವಂಥ ಸಂದರ್ಭದಲ್ಲಿ ಆ ಗಂಗಾದಿ 7 ನದಿಗಳು ಕೂಡ ಅವನ ಮೈಗೆ ಅಭಿಷೇಕ ಮಾಡಿಕೊಂಡು ಈ ಗುಹಾದ್ವಾರದ ಮುಖಾಂತರ ಹೊರಗಡೆ ಬರ್ತಾ ಇದೆ ಅಂತೇಳಿ ಹೇಳುವಂಥದ್ದು. ಈ ಕಲಿಯುಗದಲ್ಲಿ ಆ ತಪೋನಿರತನಾದಂಥ ಶಿವನನ್ನು ಮುಟ್ಟುವಂಥದ್ದು, ನೋಡುವಂಥದ್ದು ಅಥವಾ ತಪಸ್ಸಿಗೆ ಭಂಗ ತರುವಂಥ ಯಾವುದೇ ಕೃತ್ಯವನ್ನು ಮಾಡಬಾರ್ದ ದೃಷ್ಟಿಯಿಂದ ಎಲ್ಲ ದೇವಾನುದೇವತೆಗಳು, ಋಷಿಮುನಿಗಳು ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಕಲಿಯುಗದಲ್ಲಿ ನಿನ್ನ ಪೂಜಿಸುವ ಬಗ್ಗೆ ಹೇಗೆ ಅಂತ ಕೇಳಿದಾಗ ನಾನು ಉದ್ಭವ ಲಿಂಗ ರೂಪಿಯಾಗಿ ಹೊರಗಡೆ ಬಂದು ಪ್ರತ್ಯಕ್ಷನಾಗ್ತೇನೆ ಅಂತೇಳಿ ಆ ಶಿವ ಹೇಳಿದ ಪ್ರಕಾರ ಮೂಡುಗಲ್ಲು ಅಂತ ಹೇಳಿದ್ರೆ ಅದೇ ಮೂಡಿ ಬಂದ ಕಲ್ಲು ಮೂಡುಗಲ್ಲು ಅಂತೇಳಿ. ಅಲ್ಲಿ ಯಾರು ನನ್ನನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಾರೋ ಒಳಗಿರುವ ಶಿವನನ್ನೇ ಮುಟ್ಟಿ ಪೂಜೆ ಮಾಡಿದಷ್ಟು ಪುಣ್ಯ ಫಲವನ್ನು ನಾನು ನನ್ನ ಭಕ್ತಾಭಿಮಾನಿಗಳಿಗೆ ಅನುಗ್ರಹಿಸ್ತೇನೆ ಅಂತೇಳಿದ ಪ್ರಕಾರ ಮೂಡುಗಲ್ಲದು ಅಂತ ಒಂದು ಪುಣ್ಯಕ್ಷೇತ್ರ. ಇದು ಕಾರಣಿಕವಾದ ಕ್ಷೇತ್ರ, ಸಹಜ ಸ್ವಾಭಾವಿಕ ಮನುಷ್ಯ ನಿರ್ಮಿತವಾದಂಥದ್ದು ಯಾವುದೂ ಕೂಡ ಇಲ್ಲ ಇಲ್ಲಿ. ಇದೆಲ್ಲ ಪ್ರಕೃತಿ ಸಹಜವಾದಂಥದ್ದು ಅಂತ ಒಂದು ಪುಣ್ಯಕ್ಷೇತ್ರ. ಒಳ್ಳೆಯದಾಗಲಿ ಎಲ್ಲರೂ. ಕೇಶವನಾಥೇಶ್ವರ ಟೆಂಪಲ್ ಗುಹೆ ಗುಹೆ ಬ್ಯೂಟಿಫುಲ್ ಅಂಡ್ ಮುಗುಡು ಬ್ಯೂಟಿಫುಲ್.
ಎಸ್ 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 ಸಿ ದ ರೋಡ್. ಈ ರೋಡಲ್ಲಿ ಬರಬೇಕಾದ್ರೆ ಭಾರಿ ಕಷ್ಟ ಇದೆ, ಯಾಕಂದ್ರೆ ಡೌನ್ ಆದರೂ ಇಳಿಸ್ಬೋದು, ಅಪ್ಪಿದೆಯಲ್ಲ ಇದು ಮಾತ್ರ ಭಾರಿ ಕಷ್ಟ.